ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಡೀಪ್ ಆಗಿ ಯಾವ ತರ ಡೆಕೋರೇಷನ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನದವರೆಗೆ ನಾನು ಏನೆಲ್ಲ ಆಗಿತ್ತು ಅನ್ನೋದನ್ನ ಹೋದ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ತಾಯಿಗೆ ನನ್ನ ಹತ್ರ ಇರುವಂತಹ ಜ್ಯುವೆಲರ್ಸ್ ಗಳಲ್ಲೇ ಅಲಂಕಾರ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಮುಖದ ಅಲಂಕಾರ ಅಂತೂ ಈ ಸರಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ನೀವು ಕೂಡ ಇದೇ ತರ ಮನೆಗಳಲ್ಲೇ ಇದ್ರೆ ಅದನ್ನ ಕೂಡ ಮಾಡ್ಕೊಬಹುದು. ಇಲ್ಲಾಂದ್ರೆ ಹೊರಗಡೆ ನಾವು ತಗೊಬೇಕು ಅಂತಂದ್ರೆ 3,500 ಇಂದ 4,500 5,000 ಎಲ್ಲ ಆಗ್ಬಿಡುತ್ತೆ. ಅದ್ರನ್ನೇ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದ್ದೀನಿ. ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಟೈಮು ರೆಸ್ಟ್ ಮಾಡಿ ಆಯ್ತು. ಅದಾದ್ಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡಿ ಫೋಟೋ ಶೂಟ್ ಕೂಡ ಮಾಡಿದ್ದಾಯ್ತು. ಮಕ್ಕಳು ಯಾವಾಗ್ಲೂ ನನಗೆ ಲಂಗ ಬ್ಲೌಸ್ ಬೇಕು ಅಮ್ಮ ಅಂತಿರ್ತಾರೆ. ಫಂಕ್ಷನ್ ಆದ್ರೆ ಸಾಕು ಅವರಿಗೂ ಕೂಡ ರೆಡಿ ಆಗೋದಂದ್ರೆ ಸಖತ್ ಇಷ್ಟ ಆಗುತ್ತೆ. ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾವು ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂದ್ರು ಅಷ್ಟರಲ್ಲಿ ನಾನು ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡೆ. ಅದಾದ್ಮೇಲೆ ಎಲ್ಲರೂ ಕೂಡ ರೆಡಿ ಆದ್ವಿ. ಸಂಜೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ 5:30 6 ಗಂಟೆಗೆಲ್ಲ ನಾನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾವೇನ್ ಪ್ರಸಾದ ಮಾಡಿರ್ತೀವಿ ಅದನ್ನೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿ, ದೀಪ ಹೋಗದೆ ಇರೋ ತರ ನಾನು ಒಂದು ದೀಪನ ನೋಡ್ಕೊಂತೀನಿ. ತುಂಬಾ ದೀಪ ಹಚ್ಚೋದ್ರಿಂದ ಅದನ್ನ ಸಂಜೆ ಮೇಲೆ ಮತ್ತೇನೆ ಪೂಜೆ ಮಾಡುವಾಗ ನಾನು ಹಚ್ಕೊಂತೀನಿ. ರೆಡಿ ಆಗೋದು ಅಂತ ಅಂದ್ರೆ ತಾಯಿಗೆ ರೆಡಿ ಮಾಡೋದು ಅಂದ್ರೆ ಕೂಡ ಅಷ್ಟೇ ಇಷ್ಟ. ನಾವು ಕೂಡ ಹಬ್ಬಗಳಲ್ಲಿ ರೆಡಿ ಆಗೋದು ಕೂಡ ಅಂದ್ರೆ ಅಷ್ಟೇ ಇಷ್ಟ ನನಗೆ. ಅದಕ್ಕೋಸ್ಕರ ನಾನು ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಆಗಿದ್ದೆ. ಹೇಗೆ ಕಾಣಿಸ್ತಿದೀವಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳಂತೂ ನನಗೆ ಇನ್ನೊಂದು ಫೋನಲ್ಲಿ ವಿಡಿಯೋಸ್ ಮಾಡ್ಕೊಡ್ತೀನಿ ಬಿಡಮ್ಮ ಅಂತ ವಿಡಿಯೋ ಫುಲ್ ಅವಳೇ ಇದ್ದಾಳೆ. ಹೇಳ್ಬೇಕು ಅಂತಂದ್ರೆ ಫುಲ್ ಪೂಜೆ ಮಾಡೋದೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾಳೆ. ಹೇಳ್ಬೇಕು ಅಂತಂದ್ರೆ ಶಾರ್ಟ್ಸಿಗೆ ಆಗುತ್ತೆ ಬಿಡು ಈ ತರ ಮಾಡ್ಕೊಡ್ತೀನಿ ಅಂತ. ಪಾಪುನು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದ. ಅವನಿಗೂ ಕೂಡ ಅಮ್ಮ ನನಗೂ ಕೂಡ ಹೊಸ ಬಟ್ಟೆ ಹಾಕೊಡ್ತೀಯಾ ಅಂತ ಕೇಳೋದೆಲ್ಲ ಸಖತ್ ಇಷ್ಟ ಅವನಿಗಂತೂ ಇವಾಗ ರೆಡಿ ಆಗದಂತಾದ್ರೆ. ಅದಾದ್ಮೇಲೆ ನಮ್ಮ ಮನೆಯವ್ರು ಕೂಡ ಇದ್ರು. ಎಲ್ಲರೂ ಫುಲ್ ಫ್ಯಾಮಿಲಿ ಸೇರಿ ನಾವು ಪೂಜೆನ ಮಾಡಿದ್ವಿ. ಸಂಜೆ ಪೂಜೆನ ಬೆಳಿಗ್ಗೆ ಪೂಜೆಗೆ ಮಕ್ಕಳೆಲ್ಲ ಮಲ್ಕೊಂಡಿರ್ತಾರೆ. ಸಂಜೆ ಪೂಜೆಗಾದ್ರೆ ಮಕ್ಕಳೆಲ್ಲ ಎದ್ದಿರ್ತಾರಲ್ವಾ. ವರ್ಷ ಹೀಗೇನೆ ಮಾಡ್ತೀವಿ. ಸಂಜೆ ಪೂಜೆಗೆ ಎಲ್ಲರೂ ಕೂಡ ಒಟ್ಟಿಗೆನೆ ಸೇರಿ ಪೂಜೆ ಮಾಡ್ತೀವಿ. ಅದೆಲ್ಲ ನಮ್ಮ ಊರ್ ಸೈಡ್ ಅಲ್ಲೆಲ್ಲ 6:30 ಅಷ್ಟರಲ್ಲೆಲ್ಲ ಬಂದ್ಬಿಡ್ತಾರೆ ಕುಂಕುಮಕ್ಕೆ ಅಂತ. ಅಂದ್ರೆ ಇಲ್ಲಿ ಎಲ್ಲ 6:30 ಮೇಲೆನೆ ನಾನು ವೇಟ್ ಮಾಡ್ದೆ ಯಾರು ಬರಕ್ ಸ್ಟಾರ್ಟೇ ಮಾಡ್ಲಿಲ್ಲ. ಅದಕ್ಕೋಸ್ಕರ ನಾನೇ ಫಸ್ಟ್ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ರನ್ನ ಕರೆದ್ ಬರೋಣ ಅಂತ ಹೋದೆ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅವ್ರು ಕೂಡ ಅವಾಗ ಪೂಜೆ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಎಲ್ರನ್ನೂ ಕರೆದ್ ಬಂದೆ. ಆದ್ರೆ ನನ್ಗೆ ಎಲ್ಲರ ಜೊತೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಮೆಟ್ಲು ಹತ್ತಿ ಇಳಿದೇನೆ ಅರ್ಧ ಸುಸ್ತಾಗ್ಬಿಟ್ಟಿದ್ವಿ. ತುಂಬಾನೇ ಶೆಕೆ ಇತ್ತು, ಸ್ವೆಟ್ ಆಗ್ಬಿಟ್ಟಿದ್ದೆ. ಅದಕ್ಕೋಸ್ಕರನೇ ಅದಾದ್ಮೇಲೆ ಪೂಜೆ ಎಲ್ಲ ಮುಗೀತು. ಪಾಪು ಕೂಡ ಹಠ ಮಾಡ್ತಿದ್ದ ನಾನ್ ಬರ್ತೀನಿ ಅಂತ. ಅವನನ್ನಂತೂ ಬಿಟ್ಟು ಹೋಗಕ್ಕಾಗಲ್ಲ. ಇಲ್ಲೂ ಕೂಡ ಎಲ್ಲ ಟಚ್ ಮಾಡ್ಬಿಡ್ತಾನೆ. ದೀಪಗಳೆಲ್ಲ ಇರುತ್ತೆ, ಅದು ಕೂಡ ಭಯ ಆಗುತ್ತಲ್ವಾ. ಅವನು ನಾನು ನನ್ನ ಜೊತೆನೆ ಕುಂಕುಮಕ್ಕೆ ಅಂತ ಕರ್ಕೊಂಡು ಹೋದೆ. ಆದ್ರೆ ಹೆಂಗಾಯ್ತು ಅಂದ್ರೆ ನಾನೇ ಫಸ್ಟ್ ಎಲ್ಲಾರ ಮನೇಲೂ ಕುಂಕುಮ ತಗೊಂಬಂದೆ. ಆದ್ರೆ ನಮ್ಮನೆಗೆ ನಾನ್ ಬಂದ್ಮೇಲೆನೆ ಎಲ್ಲ ಬಂದ್ರು. ನನಗೆ ಖುಷಿ ಆಯ್ತು. ಆದ್ರೆ ನನ್ ಮಗಳಿಗೆ ಸಖತ್ ಇಷ್ಟ ಈ ತರ ಎಲ್ಲ ಕುಂಕುಮ ಕೊಡೋದು. ನಾವೇ ಕೊಡ್ತೀವಮ್ಮ ಅಂತ ನಾನು ಎಲ್ಲ ಪ್ಲೇಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟು ಹೋಗಿದ್ದೆ ಏನೇನ್ ಕೊಡ್ಬೇಕು ಅಂತ. ಅವರೇನೆ ಕೊಡ್ಲಿಕ್ಕೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು. ಅವರೇನೆ ಕೊಟ್ರು. ಹೇಳ್ಬೇಕು ಅಂತಂದ್ರೆ ನನಗಿಂತ ಎಲ್ಲ ಜೋಡಿಸಿ ಸರಿ ಅವಳೇನೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ಕೊಟ್ಟಿದ್ದಾಳೆ.
ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಎಲ್ರ ಮನೆಗೂ ಕುಂಕುಮ ತಗೊಳಕ್ ಹೋಗ್ತೀನಿ. ಒಂದ್ 2 ಮನೆ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದೀನಿ, ಎಲ್ಲರ ಮನೇಲೂ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ. ಎಲ್ರು ಕೂಡ ಇರ್ತಾರಲ್ವಾ, ಬೇರೆಯವ್ರು ಕೂಡ ಇರ್ತಾರೆ, ಅವ್ರಿಗೆ ಕೂಡ ಡಿಸ್ಟರ್ಬ್ ಮಾಡ್ಬಾರ್ದು ಅಂದ್ಬಿಟ್ಟು ನಾನೊಂದು 2 ನನ್ನ ಫ್ರೆಂಡ್ಸ್ ಮನೆ ಮಾತ್ರ ರೆಕಾರ್ಡ್ ಮಾಡ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆ ಕೂಡ ಕುಂಕುಮಕ್ ಬರಕ್ಕೆ ಶುರುವಾದ್ರು. ಏನೋ ಗೊತ್ತಿಲ್ಲ, ಎಲ್ಲ ಒಟ್ಟಿಗೆ ಬಂದಿದ್ರಿಂದ ನನಗೆ ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ ಅನ್ಸುತ್ತೆ. ಹೋದ ವರ್ಷ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ವಿ, ಫೋಟೋಸ್ ಮಾತ್ರ ತಗೊಂಡಿದ್ದೀನಲ್ವಾ, ಆ ಫೋಟೋಸ್ ನಾನು ಈ ವಿಡಿಯೋದ ಎಂಡಿಂಗ್ ಅಲ್ಲಿ ಹಾಕಿದೀನಿ. ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಅಂತ ಕೇಳ್ಕೊಂತೀನಿ. ಹೇಳ್ದೆ ಅಲ್ವಾ, ಇವಳೆ ಕೊಡ್ಬೇಕು ಅಂತಿದ್ದಾಳೆ ಅಂತ. ಮತ್ತೆ ಇವಳೆ ನಿಮ್ಗೆ ಈ ಕಲರೇ ಕೊಡ್ಬೇಕು ಆಂಟಿ ಅಂತ ನಾನು ತೆಗ್ದಿಟ್ಕೊಂಡಿದೀನಿ ಕುಂಕುಮದ್ ಬ್ಲೌಸ್ ಪೀಸ್ ಎಲ್ಲ ಆಂಟಿ. ನಾನು ಕೊಡ್ತೀನಲ್ವಾ, ಅದು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ಕೊಡ್ತಾ ಇದ್ಲು. ಅದಕ್ಕೆ ಅವ್ರು ನಗಾಡ್ತಿದ್ದಾರೆ, ಅವರಿಗೆ ಅಂತ ತೆಗ್ದಿಟ್ಕೊಂಡಿದ್ರು ಅಂತ. ಎಲ್ರು ಕೂಡ ಬರಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ, ತುಂಬಾ ಖುಷಿ ಆಯ್ತು. ಎಲ್ರು ಕೂಡ ಆಶೀರ್ವಾದ ಮಾಡಿ ಹೋಗಿದ್ದು. ಪ್ರತಿಯೊಬ್ರು ಹೇಳಿದ್ದು ಒಂದೇ, ಆದ್ರೆ ತುಂಬಾ ಚೆನ್ನಾಗ್ ಅಲಂಕಾರ ಆಗಿದೆ, ತುಂಬಾ ಚೆನ್ನಾಗ್ ಬಂದಿದೆ ಅಂತ. ಅದಾದ್ಮೇಲೆ ನಾನ್ ಕೂಡ ಕೊಡ್ತೀನಿ ಅಂತ ನಮ್ಮ ಫ್ರೆಂಡ್ ಮಗಳು ಕೂಡ, ಅವಳು ಕೂಡ ರೆಡಿ ಮಾಡ್ಕೊಂತ ಇದ್ಲು ಪಕ್ಕದಲ್ಲಿ. ಅವಳು ಜೋಡಿಸ್ಕೊಡೋದು ಇವಳು ಕೊಡೋದು ಆ ತರ ಮಾಡ್ಕೊಂತ ಇದ್ರು. ಈ ಟೈಮಲ್ಲಿ ಆಟ ಆಡ್ಬೇಕು, ನಾನು ಹೋಗ್ಬೇಕು ಅಂತ ಹೇಳಲ್ಲ ನಮ್ಮಮ್ಮ. ಓಕೆ ಅಮ್ಮ, ನೀನ್ ಕುಂಕುಮ ತಗೊಂಬಾ, ಬೇರೆಯವ್ರ ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆಲ್ಮೋಸ್ಟ್ ಒಂದು 70% ನನ್ ಮಗಳು ವಿಡಿಯೋ ಮಾಡ್ಕೊಟ್ಟಿರೋದು. ಈ ವಿಡಿಯೋಸ್ ಗಳೆಲ್ಲ ಹೇಳ್ಬೇಕು ಅಂತಂದ್ರೆ, ನೋಡಮ್ಮ ಈ ತರ ಫಾಸ್ಟ್ ಮೋಷನ್ ಅಲ್ಲಿ ಮಾಡ್ಬೇಕು ವಿಡಿಯೋಸ್ ಗಳೆಲ್ಲ ಅಂದ್ಬಿಟ್ಟು ಅವಳೇ ಮಾಡಿದಾಳೆ. ಏನೆಲ್ಲ ಮಾಡಿದ್ವಿ. ನನಗೆ ತಿಂಡಿಗಳೆಲ್ಲ ಮನೇಲೆ ಮಾಡೋದು ಅಂದ್ರೆ ಸಖತ್ ಇಷ್ಟ. ಒಂದಿನ ಎಲ್ಲ ನಾನು ಹೋದ್ ವಿಡಿಯೋದಲ್ಲೂ ಹೇಳಿದೀನಿ, ನನಗೆ ಸರಿ ಏನು ಮಾಡಕ್ ಆಗ್ಲಿಲ್ಲ, ಎಲ್ಲ ತಗೊಂಬಂದ್ಬಿಟ್ಟಿದೀನಿ ಅಂತ. ಅದಾದ್ಮೇಲೆ ನಮ್ ಫ್ರೆಂಡ್ಸ್ ಕೂಡ ಬಂದ್ರು ಸಂಜೆ. ನಾನು ಹೋಗೋಣ ಅನ್ಕೊಂಡೆ ಅವ್ರ ಮನೆಗೆ, ಆದ್ರೆ ಹೋಗಕ್ ಆಗ್ಲಿಲ್ಲ. ಇಲ್ಲಿ ಎಲ್ಲಾನು ಬಿಟ್ಟು ಹೋಗಕ್ ಆಗಲ್ಲ. ಮತ್ತೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಎಲ್ಲ ಹೋಗಿದ್ರು ಹೊರಗಡೆ, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಕ್ ಆಗ್ಲಿಲ್ಲ. ಅವ್ರು ನೀವ್ ಯಾಕೆ ಬಂದಿಲ್ಲ ನಮ್ಮ ಮನೆಗೆ ಅಂತ ಕೇಳ್ತಿದ್ದಾರೆ. ಹಾಗೆ ಮಾತಾಡ್ಕೊಂಡು ಇವ್ರೇ ಕರ್ಕೊಂಡ್ ಬಂದಿಲ್ಲ. ನಾನ್ ರೆಡಿ ಆಗಿದ್ದೆ, 4 o'clockಗೆಲ್ಲ ಹೋಗ್ಬಿಟ್ಟು ಬರ್ಬೋದಿತ್ತು, ಸ್ವಲ್ಪ ದೂರನೇ ಇತ್ತು. ಅದಕ್ಕೋಸ್ಕರ ಹೋಗಕ್ ಆಗ್ಲಿಲ್ಲ. ಅದಾದ್ಮೇಲೆ ಸಂಜೆ ಅವ್ರು ಬಂದಿದ್ರು, ಕುಂಕುಮ ತಗೊಂಡ್ ಹೋದ್ರು. ಅದಾದ್ಮೇಲೆ ಸಂಜೆ ನಾನು ಇವಾಗ ಎಲ್ರು ಹೋದ್ಮೇಲೆ ಒಂದ್ 10 ಗಂಟೆನೆ ಆಗಿತ್ತು. ದೇವ್ರಿಗೆ ಕೆಂಪಾರತಿ ಮಾಡೋಣ ಅಂದ್ಬಿಟ್ಟು ಕೆಂಪಾರತಿ ಮಾಡಿ ದೇವರಿಗೆ ದೃಷ್ಟಿನ ತೆಗಿತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ನಾನ್ ದೃಷ್ಟಿ ತೆಗೆದ ತಕ್ಷಣ ನನ್ನ ಕೈಯಲ್ಲಿರೋದು ಲೊಟ್ಕೆ ಎಲ್ಲ ಬಂದ್ಬಿಡ್ತು. ಹೇಳ್ಬೇಕು ಅಂತಂದ್ರೆ ನಮ್ಮಮ್ಮ ಎಷ್ಟೊಂದ್ ದೃಷ್ಟಿ ಆಗಿದೆಯಾ ದೇವರಿಗೆ ಅಂತ ಹೇಳ್ತಾ ಇದ್ಲು. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ಲಾಸ್ಟ್ ವರ್ಗು ನಾನು ವಿಡಿಯೋ ನೋಡಿ, ಲಾಸ್ಟ್ ಅಲ್ಲಿ ನಾವು ಫೋಟೋಸ್ ಎಲ್ಲ ಏನೆಲ್ಲ ತೆಗೆಸ್ಕೊಂಡಿದ್ವಿ ಅಲ್ಲ, ಅದು ಕೂಡ ಅಪ್ಲೋಡ್ ಮಾಡಿದೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.